ಜೈ ಶ್ರೀ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮೀಲ್ ಫ್ಲೋರ್ಗೆ ಹೋಗೋಣ ಅಂತ ಅಂದ್ಕೊಂಡೀನಿ. ಮೀಲ್ ಫ್ಲೋರ್ ಅಂದರೆ ಅಲ್ಲಿ ಎಲ್ಲ ಥರದ ಬೇಳೆಕಾಳುಗಳು, ಹಿಟ್ಟುಗಳು ಮತ್ತು ಮಸಾಲ ಪದಾರ್ಥಗಳು ಸಿಗುತ್ತೆ. ಈ ಕಡೆ ಜಾಸ್ತಿ ಎಲ್ಲ ಇಂಡಿಯನ್ಸೇ ಇದ್ದಾರೆ, ಸೊ ಹಾಗಾಗಿ ಇಂಡಿಯನ್ಸ್ ಪದಾರ್ಥಗಳು ಜಾಸ್ತಿ ಸಿಗುತ್ತೆ ಈ ಕಡೆ. ನಮ್ಮ ಮಮ್ಮಿ ಊರಿಗೆ ಹೋಗಬೇಕಾದ್ರೆ ನಮ್ಮ ಮಮ್ಮಿ ಕೇಳ್ತಿರ್ತಾಳೆ, ಏನಾದರೂ ಬೇಕಂದರೆ ತೊಗೊಂಡೋಗು, ಅಲ್ಲಿ ಸಿಗಲ್ಲೇನೋ ಹಾಗೆ ಅಂತ ಕೇಳ್ತಿರ್ತಾಳೆ. ಸೊ ನಾನು ಇಲ್ಲ ಸಿಗತ್ತೆ ಅಂತ ಹೇಳ್ತೀನಿ, ಅಂದರೂ ಕೇಳಲ್ಲ, ಅವರು ತಂದು ಕೊಡ್ತಾರೆ. ಮತ್ತು ಈ ಕಡೆ ನಮ್ಮ ಅತ್ತೆ ಕೂಡ ಹಾಗೆ ನಮ್ಗೆ ಗೊತ್ತಿಲ್ಲದೇ ಸಂತಿ ಮಾಡ್ಕೊಂಬಂದು ಇಟ್ಕೊಂಡಿರ್ತಾಳೆ. ನಾವು ಏನಾದರೂ ಪ್ಯಾಕ್ ಮಾಡಬೇಕಾದ್ರೆ ಒಂದು ತಂದು ಕೊಡ್ತಾಳೆ, ಇದು ಹಾಕು ಅದು ಹಾಕು ಅಂತ ಹೇಳಿ. ಸೊ ಅವ್ರಿಗೆ ಬೇಜಾರು ಆಗಬಾರ್ದು ಅಂತ ನಾನು ಎಲ್ಲ ಹಾಕ್ಕೊಡ್ತೀನಿ. ನಮಗೂ ಒಂಥರ ಒಳ್ಳೆಯದೇನೆ ಅವ್ರು ಕೊಟ್ಟು ಕಳಿಸಿದ್ದು. ಇಲ್ಲಿ ಬಂದು ನಾವು 2-3 ತಿಂಗಳು ಏನೂ ಬೇಳೆಕಾಳು ತೊಗೊಳ್ಳೋದೇ ಇಲ್ಲ. ಅವ್ರು ಕೊಟ್ಟಿದ್ದನ್ನೇ ನಾವು ಯೂಸ್ ಮಾಡ್ತೀವಿ. ಖಾಲಿ ಆದರೆ ಅಷ್ಟೇ ನಾನು ತೊಗೊಂಡು ಬರ್ತೀನಿ. ನಾವು ಮತ್ತೆ ಈ ಕಡೆ ಉದ್ದಿನಬೇಳೆ ಸಿಗಲ್ಲ ಅಂಥೇಳಿ ಮೊದಲು ಉದ್ದಿನಬೇಳೆನೇ ತಂದು ಕೊಡೋದು. ಅಲ್ಲಿ ಹೋಗಿ ಇಡ್ಲಿ ಸ್ವಲ್ಪ ದೋಸೆ ಏನಾದರೂ ಮಾಡ್ಕೊಂಡು ತಿನ್ನಿರಿ ಅಂಥೇಳಿ ಬರೀ ಉದ್ದಿನಬೇಳೆನೇ ಜಾಸ್ತಿ ಕೊಟ್ಟು ಕಳಿಸ್ತಾಳೆ. ಮತ್ತು ಉಪ್ಪಿಟ್ಟಿಗೆ ಉಪ್ಪಿಟ್ಟಿನ ರವೆ ಇಲ್ಲಿ ಸಿಗಲ್ಲ, ದೊಡ್ಡ ರವೆ, ಬಟ್ ಇಲ್ಲಿ ಸಣ್ಣ ರವೆ ಸಿಗುತ್ತೆ, ನಾವು ಫ್ರೈ ಮಾಡ್ತೀವಲ್ಲ ಆ ಥರ ರವೆ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಅಲ್ಲಿ ಏನೇನು ಸಿಗತ್ತೆ ಅಂತ. ಸೊ ವಿಡಿಯೋನ ಅಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಮೀಲ್ ಫ್ಲೋರ್ಗೆ ಬಂದಿದ್ದೀನಿ. ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಅವರಿಗೆ ಪರ್ಮಿಷನ್ ಕೇಳಿದೆ. ಅವರ ಆಫೀಸಲ್ಲಿ ಫೋನ್ ಮಾಡಿಬಿಟ್ಟು ಮತ್ತು ಓನರ್ ಹತ್ರ ಕೇಳಿಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಊರಲ್ಲಿ ಯೂಸಲಿ ಎಲ್ಲ ಕೇಳ್ತಿರ್ತಾರೆ ಅಲ್ಲೇನು ಸಿಗುತ್ತೆ ಅಂತ, ಇಂಡಿಯಾದಲ್ಲಿ ಸಿಗೋದಲ್ಲೆಲ್ಲ ಸಿಗುತ್ತೆ ಅಂತ ಕೇಳ್ತಿರ್ತಾರೆ. ಸೊ ನಾನು ಅವ್ರಿಗೆ ಹೇಳ್ತಿರ್ತೀನಿ ಎಲ್ಲ ಥರದ ಬೇಳೆಕಾಳುಗಳು ಸಿಗುತ್ತೆ ಅಂತ. ನಾನು ಎಲ್ಲ ಬೇಳೆಕಾಳುಗಳನ್ನು ಇಲ್ಲಿಂದಲೇ ತಗೊಂಡು ಹೋಗೋದು. ಮತ್ತು ಅಕ್ಕಿ, ಬೇಕಾದ ಹಿಟ್ಟುಗಳು ಮತ್ತು ಮಸಾಲೆ ಪದಾರ್ಥಗಳು ಎಲ್ಲ ನಾನು ಇಲ್ಲಿಂದಲೇ ತಗೊಂಡು ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ಉಪ್ಪು ಅಂದರೆ ಕರಿ ಉಪ್ಪು, ಮತ್ತು ಇದು ಪಿಂಕ್ ಉಪ್ಪು, ಮತ್ತು ಇದು ಬ್ಲ್ಯಾಕ್ ಉಪ್ಪಿನ ಪೌಡರ್ ಇದೆ. ಈಗ ಬ್ಲ್ಯಾಕ್ ಉಪ್ಪಿನ ಪೌಡರು, ಮತ್ತು ಇಲ್ಲಿದೆ ಕರಿ ಎಳ್ಳು, ಮತ್ತು ಇಲ್ಲಿ ನಿಂಬೆಹಣ್ಣಿದೆ, ಒಣಗಿದ ನಿಂಬೆಹಣ್ಣು. ಇದನ್ನು ಎದರಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಇದು ಮಡಿಕೆ ಕಾಳನ್ನು ಸಿಗುತ್ತೆ. ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇದ್ದೀನಿ ಮಡಿಕೆ ಕಾಳು. ಸೊ ನಾನು ಸಿಗಲ್ಲ ಅಂತ ಹೇಳಿ ಊರಿಂದ ನಮ್ಮ ಅತ್ತೆಗೆ ಹೇಳಿ ಅವರು ತಂದು ಕೊಡ್ತಾರೆ. ನಾನು ಹೇಳಿದ್ದೆ ಅವರಿಗೆ 1 kg ತಂದು ಅಲ್ಲಿ ಸಿಗಲ್ಲ ಅಂತ. ಬಟ್ ಇವಾಗ ನೋಡಿದೆ ನಾನು, ಇವಾಗ ಮಡಿಕೆ ಕಾಳು ಇಲ್ಲಿಟ್ಟಿದ್ದಾರೆ. ಪದಾರ್ಥನೂ ಸಿಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ. ಮತ್ತು ಮಸಾಲೆ ಪದಾರ್ಥಗಳು ಸಿಗುತ್ತಲ್ಲ, ಅದು ಪುಡಿ ಮಾಡಿದ್ದು ಮಸಾಲೆ ಪದಾರ್ಥನೂ ಸಿಗುತ್ತೆ. ಇದು ಕೆಂಪು ಖಾರ ಮತ್ತು ಒಣ ಖಾರನೂ ಸಿಗುತ್ತೆ. ನೋಡಿ, ವೆರೈಟೀಸ್ ಆಫ್ ಒಣ ಖಾರನೂ ಇದೆ. ಸೊ ನಾವು ಈಗ ನೋಡ್ತಾ ಇರೋದು ಜೋಳ. ಇದು ಎದಕ್ಕಂದರೆ ಪಾರಿವಾಳಗಳಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ಪಾರಿವಾಳಗಳು ಜೋಳವನ್ನು ತಿನ್ನುತ್ತೆ. ಮತ್ತು ಇಲ್ಲಿ ಸಾಬುದಾನ ಇಟ್ಟಿದ್ದಾರೆ. ನೋಡಿ ನೀವು ಎಷ್ಟು ವೆರೈಟೀಸ್ ಆಫ್ ಐಟಮ್ಸ್ನ ಹಾಕಿದ್ದಾರೆ ಅಂತ. ಇದು ಬಿಳಿ ತಿಳ್ಳು, ಇದು ಬಿಳಿ ಎಳ್ಳನ್ನು ಹಾಕಿದ್ದಾರೆ ನೋಡಿ. ಮತ್ತು ಇದು ಫ್ಲ್ಯಾಕ್ಸ್ ಸೀಡ್ಸ್. ಇದು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಮುಂಚೆ ನಮ್ಮ ಹೊಲದಲ್ಲಿ ತುಂಬ ಬೆಳೀತಾ ಇದ್ದು ಇದರದ್ದು ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಇದ್ರ ಚಟ್ನಿ. ಮತ್ತು ಇದರದ್ದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದರ ಹೆಸರು ನನಗೂ ಗೊತ್ತಿಲ್ಲ, ಪ್ಲೀಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಸಜ್ಜಿ. ಈ ಕಡೆ ಇದನ್ನು ಪಾರಿವಾಳಗಳಿಗೆ ಹಾಕ್ತಾರೆ. ಸೊ ನಾವು ತಿನ್ನೋದನ್ನು ಈ ಕಡೆ ಪಾರಿವಾಳಗಳಿಗೆ ಹಾಕ್ತಾರೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಎಲ್ಲ ವೆರೈಟೀಸ್ ಆಫ್ ದ ಹಿಟ್ಟುಗಳಿವೆ. ಸೊ ಇಲ್ಲಿ ರಾಗಿ ಹಿಟ್ಟು ಸಿಗುತ್ತೆ. ನಾನು ತಿಂಗಳಿಗೆ 2 ಸರ್ತಿನಾದರೂ ರಾಗಿ ಬಾಲ್ ಮಾಡಿ ತಿಂತೀನಿ. ಮತ್ತು ಇದು ಸಜ್ಜಿ ಹಿಟ್ಟು, ಮತ್ತು ಇದು ಜೋಳದ ಹಿಟ್ಟು, ಮತ್ತು ಇದು ಅಕ್ಕಿ ಹಿಟ್ಟು, ಮತ್ತು ಇದು ಚಣ ಹಿಟ್ಟು ಅಂತ. ನೋಡಿ ಫ್ರೆಂಡ್ಸ್, ಈ ಕಡೆ ನೋಡ್ತಾ ಇದ್ದೀರಾ ಎಷ್ಟು ವೆರೈಟೀಸ್ ಆಫ್ ಇದು ಅಕ್ಕಿಗಳಿದೆ ಅಂತ ನೋಡಿ. ಇದು ಬ್ರೌನ್ ರೈಸ್ ಅಂತಾರೆ ಇದನ್ನು, ಬ್ರೌನ್ ರೈಸ್. ಇದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಎಲ್ಲಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಅಂತ ಇದೇ ಇರೋದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ
ಇದು ಅವಲಕ್ಕಿ, ಇದು ವೈಟ್ ಅವಲಕ್ಕಿ ಮತ್ತು ಇದು ಬ್ರೌನ್ ಅವಲಕ್ಕಿ ಮತ್ತು ಇದು ಪೇಪರ್ ಅವಲಕ್ಕಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಪ್ಲೀಸ್ ವೇಟ್ ಮಾಡಿ.